ಹಿಂದಿನವರು ಏನೇ ಮಾಡಿದ್ರು ಕೂಡ ಒಂದು ಅರ್ಥ, ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾಯಿದ್ರು. ನನ್ನ ಮನೆಗೆ ಬರ್ತಕ್ಕಂಥ ಒಬ್ಬ ಹೆಣ್ಣು ದೈಹಿಕವಾಗಿ ಸಾಮರ್ಥ್ಯಳಿದ್ದಾಳೆ. ಹಿಂದೆ ಇದ್ದಿದ್ದು ಬೀಸೋಕಲ್ಲು, ಹಿಂದೆ ಇದ್ದಿದ್ದು ಕುಟ್ಟೋದು, ಮನೆಯಲ್ಲಿ ಕುಟ್ಟೋದು. ಅರಿಶಿನ ಅಂತಂದರೆ ಭಾಳ ಶ್ರೇಷ್ಠ, ಅಡುಗೆಗೂ ಬೇಕು, ಬೇರೆದಕ್ಕೂ ಬೇಕು. ಈ ದೈಹಿಕವಾದಂಥ ಸಾಮರ್ಥ್ಯ ನಮ್ಮ ಮನೆಗೆ ಬರ್ತಕ್ಕಂಥ ಹೆಣ್ಣು ಮಗಳಿಗೆ ಇದೆಯೋ ಇಲ್ವೋ ಅಂತ ಪರೀಕ್ಷೆ ಮಾಡೋದಕ್ಕೋಸ್ಕರ ಬೀಸಿಸ್ತಾ ಇದ್ದರು, ಕುಟ್ಟಿಸ್ತಾ ಇದ್ದರು. ಒರಕಲ್ಲಿಟ್ಟು ಅದರಲ್ಲಿ 2 ಅರಿಶಿಣದ ಕೊಂಬೆಗಳನ್ನು ಹಾಕಿ, ಅದು ಭಾಳ ಕಷ್ಟ ಅರಿಶಿಣದ ಕೊಂಬೆ ಕುಟ್ಟೋದು. ಮಾಡಿ ಕುಟ್ಟತಕ್ಕಂಥ ಸಾಮರ್ಥ್ಯ ಇದೆ ಅಂತ ಪರೀಕ್ಷೆ ಮಾಡ್ತಿದ್ರು. ಅದು ಎಷ್ಟು ಜೋರಾಗಿ ಕುಟ್ಟಬೇಕು ಅಂತ ಹೇಳಿದ್ರೆ ಅದರ ಮತ್ತೊಂದು ತುದಿ ಸೀಲಿಂಗನ್ನು ತಲುಪಬೇಕು, ಮುಟ್ಟಬೇಕು. ಹೀಗೆ ಮಾಡ್ತಾ ಇರೋ ತಮಗೆಲ್ಲ ಗೊತ್ತಿದೆ. ಒರಕಲ್ಲಿ ಹೋಯಿತು, ಇವರು ರುಬೋ ಮಿಷಿನಿಗೆ ಸೀರೆ ಉಡಿಸ್ತಾ ಇದ್ದಾರೆ. ಅಲ್ಲೇ ಒಂದು ಆನಂದ. ಇನ್ನೊಂದೇನು, ಅರಿಶಿನ ಕುಟ್ಟೋದು ಹೇಗೆ, ಮನೇಲಿರ್ತಕ್ಕಂಥ ಹೆಂಗಸನ್ನೆಲ್ಲ ಕರೀತಾರೆ, ಇಬ್ಬರು ಬರ್ತಾರೆ, ನಿಂತ್ಕೊಳ್ತಾರೆ, ಒಂದು ಹೊಡೆತ ಹೊಡಿತಾರೆ, ಒಂದು ಫೋಟೋ ತೆಗಿತಾರೆ. ಆ ಫೋಟೋ ಇಲ್ಲಿದ್ದರೆ ಕುಟ್ಟಿಸೋದೇ ಅಲ್ಲ. ಇದು ಅರಿಶಿನ ಕುಟ್ಟೋ ಸಂಪ್ರದಾಯ ಆಗಿದೆ. ಇದು ಒಂದೊಂದು ವಿಚಾರನೂ ಬಹಳ ನಾನು ವಿವರವಾಗಿ ನಾನು ಹೇಳಬಲ್ಲೆ. ಇಲ್ಲಿಗೆ ನಾನು ನಿಲ್ಲಿಸ್ತೇನೆ. ಯಾಕೆಂದರೆ ನನ್ನ ದ್ವಾರಕನಾಥದ ಭಯ, ನನಗೆ ಅವರು ನೋಡಿದ್ರೆ ಭಯ ಆಗುತ್ತೆ. ಆಗಿದ್ದಾರೆ ಅವ್ರು ನನ್ನ ರಿಲೇಟಿವ್ ಕೂಡ ಹೌದು. ಇರಲಿ, ಕಾರ್ಯಕ್ರಮದ ಒತ್ತಡ ಬಹಳಷ್ಟು ಇರ್ತದೆ, ನಾವೇನೋ ಸುಲಭ ಅಂತಲ್ಲ. ಯಾಕೆಂದರೆ ಈ ಕಡೆ ಪ್ರಶ್ನೆ ಕೇಳೋರ್ಗೂ ಒತ್ತಡ, ಈ ಕಡೆ ಮಾತಾಡೋರ್ಗೂ ಒತ್ತಡ, ಕಾರ್ಯಕ್ರಮ ನಡೆಸೋರ್ಗೂ ಒತ್ತಡ. ಈ ಒತ್ತಡದ ನಡುವೆ ಈ ಕಾರ್ಯಕ್ರಮಗಳಾಗಬೇಕು. ನನ್ನ ವೈಯಕ್ತಿಕವಾದ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ತಾವು ಈ ದಿವಸ ತೆಗೆದುಕೊಂಡಿರ್ತಕ್ಕಂಥ ಪ್ರತಿಯೊಂದು ವಿಚಾರನೂ ಕೂಡ ಮಹತ್ವವಾದದ್ದು. ಅದು ಒಂದೊಂದು ದಿವಸನೇ ಮೀಸಲಾಗಿರ್ಬೇಕು. ಅದಕ್ಕೆ ಆ ಒಂದು ಒತ್ತಡದಲ್ಲಿ ಇರಲಿ. ಇದನ್ನು ನಮ್ಮ ಶ್ರೀರಾಮರವರಿದ್ದಾರೆ, ನಾವು ನೆನ್ಕೋಬೇಕು, ಈ ಕ್ಷೇತ್ರದವ್ರು ನೆನ್ಕೋಬೇಕು. ಅವ್ರು ಇವತ್ತಿನ ದಿವಸ ಇದನ್ನು ಕೊಟ್ಟಿರೋದು 1 ಲಕ್ಷ ರೂಪಾಯಿ ಕೊಟ್ಟ ಹಾಗೆ. ಯಾಕೆ ಹೇಳ್ತೇನೆ ಅಂದರೆ, ನಾವು ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅಂದರೂ ಕೂಡ ಮಾಡ್ತಕ್ಕಂಥವ್ರು ಸಿಕ್ಕೋದಿಲ್ಲ. ಹಣದ ಮುಗ್ಗಟ್ಟಿದೆ, ಹಣ ಕೊಡೋದಿಲ್ಲ. ಅಂಥ ಟೈಮ್ನಲ್ಲಿ ಇವರಿಗೆ ಸಹಕಾರ ಕೊಟ್ಟಂಥ ಈ ಧರ್ಮ ಸಂಸ್ಥೆಗಳನ್ನು ನೆನೆಸ್ಕೊಳ್ತಾರೆ. ಇಷ್ಟನ್ನು ನಾನು ಹೇಳಿಬಿಟ್ಟು, ನನಗೆ ಕೊಟ್ಟಿರ್ತಕ್ಕಂಥ ವಿಚಾರ ವಿವಾಹಗಳಿಗೆ ವಿಳಂಬ ಕಾರಣಗಳು ಅಂತ ಹೇಳಿ. ಏನು ಕಾರಣ ಅಂತ ಹೇಳಿ ನಾನು ಒಂದು ಲಿಸ್ಟ್ ಇದೆ, ಓದ್ಬಿಡ್ತೇನೆ. ಯಾಕೆಂದರೆ ಟೈಮು ನಾನು ಹೇಳಿದಾಗೆ ನಾನು ಟೈಮ್ ಕೀಪಪ್ ಮಾಡ್ತೇನೆ. ಓದಿಗೆ ಹೆಚ್ಚಿನ ಮಹತ್ವ. ಕಡಿಮೆ ಅಂತಂದರೆ 27 ವರ್ಷದವರೆಗೆ ಓದೋದು, ನಂತರ ಕೆಲಸ ಸಿಕ್ಕಬೇಕು ಅನ್ನೋದು. ಇದಕ್ಕೆ ಹೆಣ್ಣುಗಳು ಯಾರೂ ಕಾಯೋದಿಲ್ಲ. ನಂತರ ವಿವಾಹಗಳಾಗ್ತಕ್ಕಂಥದ್ದು ಬಹಳ ಕಠಿಣ. ಮತ್ತೊಂದು ಕಾರಣ ಅಂತ ಹೇಳಿದ್ರೆ ಅಂತಸ್ತುಗಳ ಅಂತರ. ನನ್ನ ಅಂತಸ್ತಿಗೆ ತಕ್ಕಂತಹ ವರ ಬೇಕು, ನಮ್ಮ ಕುಟುಂಬಕ್ಕೆ ಅಂತಸ್ತಿಗೆ ತಕ್ಕಂತಹ ವಧು ಬೇಕು ಅಂತಕ್ಕಂಥ ಒಂದು ನಂಬಿಕೆ. ನಂತರ ಇಲ್ಲಿ ಬೆಂಗಳೂರಿನಲ್ಲಿರ್ತಕ್ಕಂಥ ವಾತಾವರಣ ಏನು ಅಂತ ಹೇಳಿದ್ರೆ, ಸಿಟಿ ಬಿಟ್ಟು ಹೊರಗಡೆ ನಮ್ಮ ಹೆಣ್ಣನ್ನು ಕೊಡೋದಿಲ್ಲ. ಯಾಕೆಂದರೆ ಬೇರೆಯಲ್ಲಿ ಯಾರೂ ಕೂಡ ಬೇರೆಯಲ್ಲಿ ಯಾರೂ ಕುಟುಂಬಗಳನ್ನ ಯಾರೂ ಇಲ್ಲ, ಯಾರೂ ಸಂಸಾರ ಮಾಡೋದಿಲ್ಲ, ಯಾರೂ ಮರ್ಯಾದಸ್ಥರಿಲ್ವೇ. ನಮ್ಮ ಸಿಟಿ ಇನ್ನೂ ಒಂದು ಬಂದಿದೆ ಸಿಟಿನಲ್ಲಿ, ಮಾಕಿ ಕೊಂಚ ಮೈನಂತ ಕಂಟೋನ್ಮೆಂಟ್ ಏರಿಯಾಲೇ ಉಂಡಲ್ಲ, ಬಸವನಗುಡಿ ಏರಿಯಾಲೇ ಉಂಡಲ್ಲ, ಜಯನಗರ ಐತೆ ಮೇಲು. ಇದು ಏನಿದು? ಒಳ್ಳೆ ಸಂಬಂಧಗಳು ಮುಖ್ಯವೋ ನಿಮಗೆ, ಏರಿಯಾ ಮುಖ್ಯವೋ? ಇದನ್ನು ಹುಡುಕೊಂಡು ಡಿಲೇ ಆಗ್ತಾ ಇದೆ. ಇನ್ನು ವಿದ್ಯಾಭ್ಯಾಸದ ಅಂತರ. మాచిన్నోడు MS చదివినాడు, చింది బీకాము లేదు, అంతా బాగుందండి మాకి, అయితే చింది ఇంకా ಗ್ರಾಜ್ಯುಯೇಟ್ లేదు. ಇದು ಕಾರಣ. ಎತ್ತರದಲ್ಲಿ ವ್ಯತ್ಯಾಸ ಇದೊಂದು ನನಗಂತೂ ಇದುವರೆಗೂ ಅರ್ಥ ಆಗಿಲ್ಲ. 2 ಇಂಚ್ ಹೆಚ್ಚು ಕಮ್ಮಿ ಇರಬಾರ್ದು, ಬಣ್ಣ ಒಂದು ಚೂರು ಹೆಚ್ಚು ಕಮ್ಮಿ ಇರಬಾರ್ದು, ವಯಸ್ಸಿನಲ್ಲಂತೂ ಒಂದು 3 ವರ್ಷಕ್ಕಿಂತ ಜಾಸ್ತಿ ಇರಬಾರ್ದು. ಇದನ್ನು ನಾನು ಭಾಳ ಜನಕ್ಕೆ ನಾನು ಪ್ರಶ್ನೆ, ನಾನು ಯಾವುದೂ ಕೂಡ ನಾನು ಲೈಟಾಗಿ ತೆಗೆದುಕೊಳ್ಳೋದಿಲ್ಲ. ಬಹಳಷ್ಟು ಚರ್ಚೆ ಮಾಡಿದ್ದೇನೆ. ಕೆಲವು ಡಾಕ್ಟರ್ಗಳು ಮಾತ್ರ ಇದಕ್ಕೆ ಒಂದು ವಿಚಾರ ಹೇಳಿದ್ದಾರೆ. ನಾನು ಅದನ್ನು ಇಲ್ಲಿ ಹೇಳಲಿಕ್ಕೆ ಇಚ್ಛೆಪಡೋದಿಲ್ಲ. ಬಿಟ್ಟರೆ ಇನ್ಯಾರೂ ಕೂಡ ಇದಕ್ಕೆ ಸಮಂಜಸವಾದಂಥ ಉತ್ತರಗಳನ್ನು ಹೇಳ್ತಾ ಇಲ್ಲ. ನಂತರ ಮೊದಲನೇ ಮಗಳಿಗೆ ಮದುವೆ ಆಗದೆ ನಾವು 2ನೇ ಅಣ್ಣನಿಗಾಗಲಿ ತಂಗಿಗಾಗಲಿ ಮದುವೆ ಮಾಡ್ತಕ್ಕಂಥದ್ದಿಲ್ಲ. ಇದರಲ್ಲೂ ಕೂಡ ವಿಳಂಬ ಆಗ್ತಾ ಇದೆ. ನಾನು ಇದಕ್ಕೂ ಉತ್ತರ ನಂತರ ನಾನು ಹೇಳ್ತೇನೆ. ಮಗಳು ಹೋಗೋ ಮನೆಯಲ್ಲಿ ಅತ್ತೆ ಮಾವ ಇದೊಂದು ದರಿದ್ರ ಶುರುವಾಗ್ಬಿಟ್ಟಿದೆ. ఏమండి వాళ్ళ ఇంట్లో ఇంకా వాళ్ళ అమ్మ నాన్న ఉండారా? ಇದು ಈಗ ತನ್ನ ಮಗಳ ಹೋಗಿದ್ರೆ ಸೀದಾ ಗಂಡನ ಜೊತೆಯಲ್ಲಿ ಕಂಟೋನ್ಮೆಂಟ್ ಹೋಗಬೇಕು, ಪಾಕ್ ಹೋಗಬೇಕು, ಐಸ್ ಕ್ರೀಮ್ ತಿನ್ನಬೇಕು, ಪೂರ್ಣ ಸ್ವಾತಂತ್ರ್ಯ ಇರಬೇಕು ಹೊರತು ಅತ್ತೆ ಮಾವನ ಅಂಕೆ ಇರಬಾರ್ದು. ಅಲ್ಲಿ ಮದುವೆ ಆಗದ ಇರ್ತಕ್ಕಂಥ ಇನ್ನೊಬ್ಬ ಮಗಳಿರಬಾರ್ದು. ಮದುವೆ ಆಗಿ ಬಿಟ್ಟು ಬಂದಂಥ ಮಗಳಿದ್ರೆ ಇನ್ನೂ ಡೇಂಜರು. ಇದೆಲ್ಲ ನಮ್ಮ ತಲೆಯಲ್ಲಿ ಹಾಕ್ಕೊಂಡು ನಾವು ಇವತ್ತಿನ ದಿವಸ ಮದುವೆಗಳನ್ನು ಮುಂದಕ್ಕೆ ಹಾಕ್ತಾ ಇದ್ದೇವೆ. ಮತ್ತು ಇದು ಅಂತಸ್ತಿನ ವಿಚಾರದಲ್ಲೇ ಬರ್ತದೆ. ಹುಡುಗನಿಗೆ ಕಾರ್ ಇರಬೇಕು. ನಮ್ಮ ಆಸೆಗಳು ಬೇಕಾದಷ್ಟಿದೆ. ನನಗೆ ಐಶ್ವರ್ಯ ರಾಯ್ ಅಂತ ಹುಡುಗಿನೇ ಬೇಕು, ನಮಗೆ 100 ಬಂಗ್ಲೆ ಇರಬೇಕು,
10 ಎಕರೆ ಇರಬೇಕು, ತೋಟ ಇರಬೇಕು, ಇವೆಲ್ಲ ಆಸೆಗಳಿರ್ತದೆ. ಆದರೆ ನಾವು ಎಲ್ಲೋ ಒಂದು ಘಟ್ಟದಲ್ಲಿ ಬೇರೆ ವಿಚಾರಗಳು ನಮಗೆ ಅನುಕೂಲಕರವಾದಾಗ ಸಂಸಾರ ಚೆನ್ನಾಗಿ ನಡೀತದೆ ಅನ್ನೋ ಒಂದು ನಂಬಿಕೆ ಬಂದಾಗ ಕೆಲವೊಂದು ನಾವು ಕಾಂಪ್ರಮೈಸ್ ಮಾಡಿಕೊಳ್ಳೇಬೇಕಾಗ್ತದೆ. ನಾವು ಬಯಸಿದಂಥ 100 ವಿಚಾರದಲ್ಲಿ 100 ಸರಿಯಾಗಿರಬೇಕು ಅಂತಂದರೆ ಖಂಡಿತ ಸಾಧ್ಯ ಇಲ್ಲ. ಆದ್ದರಿಂದ ನಮ್ಮ ಕಾರು, ಬಂಗಲೆ, ಆಸ್ತಿ ಇದೆಲ್ಲ ಇದ್ರೇ ಸರಿ, ಮದುವೆ ಇಲ್ಲದಿರ ಇಲ್ಲ ಅಂತಕ್ಕಂಥ ಪ್ರಶ್ನೆ ಬೇಡ. ಮತ್ತು ಇನ್ನೇನು ಇಷ್ಟು ಹೇಳಿಬಿಟ್ಟು ನಾನು ಯಾಕೆಂತ ಹೇಳಿದ್ರೆ ಸಮಯ ಪ್ರಜ್ಞೆಯಿಂದ ಒಂದು ಮಾತನ್ನು ಇಷ್ಟಕ್ಕೆ ನಿಲ್ಲಿಸ್ತೇನೆ. ಈಗ ಅದರ ಬಗ್ಗೆ ಮಾತನಾಡ್ತಕ್ಕಂಥದ್ದಿದ್ದರೆ ನಾನು ಉತ್ತರ ಅವಶ್ಯಕತೆ ಇದೆ. ಯಾಕೆಂದರೆ ನಾನು ಹೇಳಿದಂಥ ವಿಚಾರಗಳ ಬಗ್ಗೆ ನೀವು ಸ್ವತಂತ್ರವಾಗಿ ಯೋಚನೆ ಮಾಡಲಿಕ್ಕೆ ಸಾಧ್ಯತೆ ಇದೆ, ನಿರ್ಧಾರ ತೆಗೆದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಆದ್ದರಿಂದ ನನಗೆ ಸಮಯ ಕೊಡದೇ ಇದ್ದರೂ ಚಿಂತೆ ಇಲ್ಲ. ದಯವಿಟ್ಟು ಈ ವಿಚಾರ ಬಗ್ಗೆ ವಾಸ್ತವಿಕ ಅಂಶಗಳ ನೆಲೆಯಲ್ಲಿ ಯೋಚನೆ ಮಾಡಿ. ನಮ್ಮ ಮಗಳ ಮತ್ತು ಮಗನ ಭವಿಷ್ಯ ಮುಖ್ಯವೇ ಹೊರತು ಇವೆಲ್ಲವೂ ಕೂಡ ಅಲ್ಲ. ದೇವರ ದಯದಿಂದ, ಸಮಾಜದ ಒಂದು ಬೆಂಬಲದಿಂದ ಒಳ್ಳೆಯವರು ಸಿಕ್ಕರು ಸಂತೋಷ. ಎಲ್ಲವೂ ನೀವು ಹೇಳ್ಕೊಂಡಂತೆ ನಡೆದ್ರೆ ಭಾಳ ಸಂತೋಷ. ಆದರೆ ಇದೆಲ್ಲವೂ ಆಗಲೇಬೇಕು ಅಂತ ಕಾಯ್ತಾ 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 ಹೆಣ್ಣಿಗೂ ಏಜ್ ಆಗುತ್ತೆ, ಗಂಡಿಗೂ ಏಜ್ ಆಗುತ್ತೆ. ಆಮೇಲೆ ಸಿಕ್ಕತಕ್ಕಂಥದ್ದು ಭಾಳ ಕಷ್ಟ. ಇಂಥ ಒಂದು 100 ಉದಾಹರಣೆಗಳನ್ನು ನಾನು ಕೊಡಬಲ್ಲೆ. ನಾನು ಕಾನೂನಿನ ತಜ್ಞನಾಗಿ, ಲಾಯರಾಗಿ, ನ್ಯಾಯಾಧೀಶನಾಗಿ ಮತ್ತು ಇಲ್ಲಿ ಲೋಕ ಅದಾಲತ್ನ ಒಂದು ಪ್ರಾರಂಭ ಮಾಡಿದ್ದು ನಾನು. ಇದರಲ್ಲಿ ಸಾವಿರಾರು ಕೇಸುಗಳು ನಿರ್ಣಯ ಆಗಿವೆ. ಇವೆಲ್ಲದ ಅನುಭವದ ಆಧಾರದ ಮೇಲೆ ನಾನು ಹೇಳ್ತೇನೆ, ನಮ್ಮಲ್ಲಿರತಕ್ಕಂತಹ ದೋಷಗಳನ್ನು ನಾವು ತಿದ್ದುಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ನಮ್ಮ ಮುಖ್ಯವಾದ ಒಂದು ವಿಚಾರ ಗಂಡು ಹೆಣ್ಣು ಅವರು ಸುಖವಾಗಿರ್ತಾರೆ ಅಂತಕ್ಕಂಥ ಬಗ್ಗೆ ಹೆಚ್ಚಿನ ಮಹತ್ವ ಕೊಡೋಣ ಅಂತ ಹೇಳಿಬಿಟ್ಟು ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾನೀಗ ಪ್ರಶ್ನೆ ಕೇಳೋರಿಗೆ ಅವಕಾಶ ಮಾಡಿಕೊಡ್ತೇನೆ. ಈ ವಿಚಾರವಾಗಿ ಯಾರಿಗಾದರೂ ಪ್ರಶ್ನೆಗಳಿದ್ದರೆ, ಅಂಕಿಅಂಶಗಳು ನೋಡಿದ್ವಿ. ಡಿಲೇ ಮ್ಯಾರೇಜಸ್ ಯಾವುದು ರೈಟ್ ಏಜ್ ನಾವು ಯಾರು ಡಿಸೈಡ್ ಮಾಡೋಕ್ಕೆ. ಆದರೆ ನಾವು ಒಂದು ಆರ್ಬಿಟ್ರರಿ ಏಜ್ ಇಟ್ಕೊಂಡ್ವಿ. 31 years ಆ್ಯಂಡ್ ಅಬೋವ್ ಬಾಯ್ಸ್ಗೆ 31 years ಆ್ಯಂಡ್ ಅಬೋವ್ ಈಸ್ ಕಾಲ್ಡ್ ಆಸ್ ಡಿಲೇ ಮ್ಯಾರೇಜ್. 28 years ಆ್ಯಂಡ್ ಅಬೋವ್ ಗರ್ಲ್ಸ್ ಆರ್ ಕಾಲ್ಡ್, ಫಾರ್ ಗರ್ಲ್ಸ್ ಇಟ್ ಈಸ್ ಡಿಲೇ ಮ್ಯಾರೇಜ್ ಅಂತ ನಾವೊಂದು ಸಂಖ್ಯೆ ನಾವೇ ನಿರ್ಣಯ ಮಾಡಿಕೊಂಡು ನಮ್ಮ ವೆಬ್ಸೈಟ್ನಲ್ಲಿ ಎಷ್ಟು ಜನ ಇದ್ದಾರೆ ಅಂತ ನೋಡಿದ್ವಿ. ಅದು ನೋಡೋಕ್ಕೆ ಮೊದಲು ನಮಗೆ ಡಿಲೇ ಮ್ಯಾರೇಜ್ ಅಂತ ನಾವೇನು ಕ್ಯಾಂಪೇನ್ ಮಾಡಿದ್ವೋ ಅದೇ ಪ್ರೇರಕ. ಅಷ್ಟೊಂದು ಜನ ಇದ್ದರು. ನಾವು ಜನರಲ್ಲಾಗಿ ಮದುವೆ ಮ್ಯಾಟ್ರಿಮನಿ ಮೀಟ್ ಮಾಡಿದಾಗ 591 ಜನ ಪಾರ್ಟಿಸಿಪೇಟ್ ಮಾಡಿದರು. ಈ ಸ್ಪೆಷಲ್ ಮ್ಯಾರೇಜ್ ಅಂತ ನಾವು ತೊಗೊಂಡಾಗ ನೀವು ನಂಬುತ್ತೀರಲ್ಲ 431 ಜನ ಭಾಗವಹಿಸಿದರು ಡಿಲೇ ಮ್ಯಾರೇಜ್ ಮತ್ತು ರೀಮ್ಯಾರೇಜಸ್ಗೆ. ಸೊ ಯಾಕೆ ಇಷ್ಟೊಂದು ಜನ ಬಂದರು ಅಂತ ನಮಗೆ ಶಾಕ್ ಆಯಿತು. ನಾವು ಮತ್ತೆ ನಮ್ಮ ವೆಬ್ಸೈಟ್ ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ 30 years ಆ್ಯಂಡ್ ಅಬೋವ್ ಹುಡುಗರು ಎಷ್ಟು ಜನ ಇದ್ದಾರೆ ಅಂತ ನೋಡಿದ್ರೆ ಮದುವೆ ಆಗದಿರೋರು ನೀವು ಆಶ್ಚರ್ಯ ಆಗುತ್ತೆ. ನಿಮಗೆ ನೀವು ನಂಬೋದಿಲ್ಲ. 10% ಇರ್ಬೋದಾ, 15% ಇಲ್ಲ, 40% ಜನ ಗಂಡು ಮಕ್ಕಳು ಮದುವೆ ಆಗದಿರ ಇದ್ದಾರೆ. ದಿಸ್ ಈಸ್ ರಿಯಲಿ ಶಾಕಿಂಗ್ ಟು ಅಸ್. 40% ಅಂದರೆ ನಮಗೆ ಶಾಕ್ ಆಗುತ್ತೆ. ಅವ್ರನ್ನ 30 years ಅವ್ರಿಗೆ ನೀವು ಡಿಲೇ ಮ್ಯಾರೇಜ್ ಅಂದರೆ ನಮಗೆ ಹೇಳೋದಕ್ಕೆ ಪಾಪ ಅವ್ರಿಗೆ ನಾವೇ ಒಂದು ಟೈಟ್ಲ್ ಕೊಟ್ಟಂಗೆ ಆಗುತ್ತೆ ಅಂತ ನಾವು 31 ಅಂತ ಮಾಡಿದ್ವಿ. 31 ಅಂತ ಮಾಡಿದಾಗ 35% ಬಂದರು. ಹೆಣ್ಮಕ್ಳು ಕಮ್ಮಿ ಇಲ್ಲ, ಇದೇ ರೀತಿ ಆಗ್ತಾಯಿದೆ. ಸೊ ವಿವಿಧ ಕಾರಣಗಳಿದೆ, ಅದನ್ನು ಎಲ್ಲರೂ ಎಕ್ಸ್ಪ್ಲೇನ್ ಮಾಡ್ತಾರೆ. ಕೆಲವರೆಲ್ಲ ಬರಲಿ ಹೇಳಿ ನಮ್ಗೆ ಗೊತ್ತಿರೋ ಸಮಸ್ಯೆ ನನಗೆ ಗೊತ್ತಿದೆ, ಆದರೆ ಮಿಕ್ಕಿದವ್ರಿಗೆ ಅವಕಾಶ ಕೊಡ್ತಾಯಿದ್ದೀನಿ. ಈ ವೇದಿಕೆಯಿಂದ ನಾನೇನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ, ಈ ಹಿರಿಯರಿಂದ ನಾವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಅಂದರೆ, ಹಿಂದಿನ ಕಾಲದಲ್ಲಿ ನಮ್ಮ ಸೋಮಯಾಜಿಗಳ ಕಾಲದಲ್ಲಿ ಒಂದು ರೈಟ್ ಏಜ್, ಮ್ಯಾರೇಜ್ ಅಟ್ ರೈಟ್ ಏಜ್ ಅಂತ ಏನಂತಂದರೆ ಹುಡುಗಿ ಋತುಮತಿ ಆದಮೇಲೆ ಮದುವೆ ಆಗಬೇಕು ಅಂತ ಒಂದು ಫರ್ಮಾನ್ ಹೊರಡಿಸಿದ್ರು ಹಿರಿಯರು. ಇವತ್ತು ನಾವು ಈ ವಯಸ್ಸು ದಾಟಿದ ಮೇಲೆ ಮಾಡಬಾರ್ದು ಅಂತ ಒಂದು ಸಂಕಲ್ಪ ಮಾಡಿಕೊಂಡು ಬೇರೆ ಯಾವುದೇ ಪ್ಯಾರಾಮೀಟರ್ಸ್ ನೋಡೋದು ಮುಖ್ಯ ಅಲ್ಲ, ಏಜ್ ಮುಖ್ಯ ಅಂತ ಒಂದು ಫರ್ಮಾನ್ ಈಗಲಿಂದ ಬರಬೇಕು ಅಂತ ನಾನು ಆಶಯಿಸ್ತೇನೆ ಸರ್. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಪ್ರಶ್ನೆ ಸರ್. ಈ ಸಬ್ಜೆಕ್ಟ್ ಮತ್ತು ನನ್ನ ಹೆಸರು ಮ್ಯಾರೇಜ್ ಅಟ್ ರೈಟ್ ಏಜ್. ನನ್ನ ಹೆಸರು ಬಾಲರಾಜ. ಮದುವೆ ಆಗೋದಕ್ಕೆ ಸೂಕ್ತ ಸಮಯ ಯಾವುದೋ ಅಲ್ವೋ ಚರ್ಚೆ ನಂತರ ಈ ಚರ್ಚೆ ಮಾಡೋದಕ್ಕೆ ಮಾತ್ರ ಇದು ಒಳ್ಳೆಯ ಸೂಕ್ತ ಸಮಯ ಅಂತ ಕಾರ್ಯಕರ್ತರಿಗೆ ನಾನು ಅಭಿನಂದನೆ ಸಲ್ಲಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏಕೆಂದರೆ ಬದಲಾಗ್ತಾರಂಥ ಸಾಮಾಜಿಕ ಪರಿಸ್ಥಿತಿಯಲ್ಲಿ ಈಗಾಗಲೇ ಮೇಡಮ್ನವ್ರು ಹೇಳಿದಾಗೆ ಸಾಮಾಜಿಕ ಮೌಲ್ಯಗಳು ಬದಲಾಗ್ತಾ ಇದೆ. ನಮ್ಮ ಆಚಾರ ವಿಚಾರಗಳಿಗೆ ಹೊಸ ಅರ್ಥಗಳು ಬರ್ತಾ ಇದೆ. ನಾನು ಈ ಸಭಾಂಗಣವನ್ನು ಒಮ್ಮೆ ನೋಡಿದೆ. ಎಲ್ಲರೂ ಪೇರೆಂಟ್ಸೇ ಜಾಸ್ತಿ ಇದ್ದಾರೆ. ಮದುವೆ ಮಾಡ್ಕೊಡ್ಬೇಕಾದಂಥ ಹುಡುಗರು ಹುಡುಗಿರು ತುಂಬ ಕಡಿಮೆ ಇದ್ದಾರೆ.
ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದರೆ, ಇವತ್ತು ಅಪ್ಪ ಅಮ್ಮ ಹೇಳಿದ ಸಮಯಕ್ಕೆ ಮಕ್ಕಳು ಮದುವೆ ಆಗ್ತಾರೆ ಅಂತ ನಿಮಗೇನಾದರೂ ಇದ್ದರೆ ಅದು ಭ್ರಮೆ. ಏಕೆಂದರೆ ಅವ್ರು ನಿರ್ಧಾರ ಮಾಡ್ತಾರೆ ನಾನು ಯಾವ ವಯಸ್ಸಿನಲ್ಲಿ ನಾನು ಮದುವೆ ಆಗಬೇಕು ಅಂತ ಅಂದ್ಬಿಟ್ಟು. ಆಮೇಲೆ ಎರಡನೇದಾಗಿ ಜಾತಕದ ಪ್ರಶ್ನೆ ಬರಲಿ, ಆಚಾರ ವಿಚಾರದ ಪ್ರಶ್ನೆ ಬರಲಿ, ನಿರ್ಧಾರ ತೆಗೆದುಕೊಳ್ಳೋದು ತಂದೆ ತಾಯಿಗಳಲ್ಲ, ಹುಡುಗ ಮತ್ತು ಹುಡುಗಿ. ಇದು ಎಲ್ಲರೂ ಮುಕ್ತವಾಗಿ ಒಪ್ಕೊಳ್ಳಿ ಇಲ್ಲಿ ಇದು ಸಮಸ್ಯೆ. ಇದು ನಾನು ಒಂದು ಸಲಹೆಯಿಂದ ಒಂದು ಪ್ರಶ್ನೆಯನ್ನು ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಲಹೆ ಅಲ್ಲ, ಪ್ರಶ್ನೆ. ನಾವು ಯಾಕೆ ಥಿಂಕ್ ಬಿಯಾಂಡ್ ದ ಬಾಕ್ಸ್, ಯೋಚನೆ ಮಾಡಿ. ನಾವು ಒಂದು ಹೊಸ ರೀತಿಯ ಕಲ್ಪನೆಯನ್ನು ನೀವು ಸಮಾಜಕ್ಕೆ ಕೊಡ್ಬೋದು. ಒಂದು ಪ್ಯಾರಾಮೀಟರ್ಸ್, ವೈದ್ಯಕೀಯವಾಗಿ ಅವರು ಫಿಸಿಕಲ್ ಕಂಪ್ಯಾಟಿಬಿಲಿಟಿ ತಗೊಳ್ಳೋದು, ಇಂಟೆಲೆಕ್ಚುಯಲ್ ಕಂಪ್ಯಾಟಿಬಿಲಿಟಿ ತಗೊಳ್ಳೋದು, ಬಿಹೇವಿಯರ್ ಸೈನ್ಸ್ನಲ್ಲಿ ಅವ್ರ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಒಂದು ಪ್ಯಾರಾಮೀಟರ್ ಮಾಡೋದು, ಇದು ಗಣಕೀಕರಣದಲ್ಲಿ ಮಾಡಿ ಅವರಿಗೆ ಆಗ ಆಯ್ಕೆ ತುಂಬ ಸುಲಭವಾಗುತ್ತೆ. ಅಂದರೆ ಎಲ್ಲರೂ ನೂರಾರು ಯೋಚನೆ ಮಾಡೋದ್ರ ಬದಲು ನಮ್ಮ ಕೈಯಲ್ಲಿರುವಂಥ ಪಟ್ಟಿಯಲ್ಲಿ ಸೂಕ್ತರಾದಂಥ ವ್ಯಕ್ತಿನ ಮಾಡ್ಬೋದು. ಆಮೇಲೆ ಎಲ್ಲರಿಗೂ ಸಹ ನಾನು ನಿಮಗೆ ಹೇಳೋದು, ಹುಡುಗ ಮತ್ತು ಹುಡುಗಿ ಸಂಪೂರ್ಣವಾಗಿ ಪರಸ್ಪರ ಒಪ್ಪಿಕೊಳ್ಳದೆ ಇದ್ದರೆ ವಿವಾಹಗಳು ವಿಫಲವಾಗುವುದು ಖಂಡಿತ. ಇದಕ್ಕೇನಾದರೂ ಪರಿಹಾರ ಹೇಳಿ ಅಂತಂದ್ಬಿಟ್ಟು ನನ್ನ ಪ್ರಶ್ನೆಯನ್ನು ತಮ್ಮ ಮುಂದೆ ಇಟ್ಟು ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಪ್ರಶ್ನೆ ಕೇಳಿ ಸರ್. ಈ ಸಬ್ಜೆಕ್ಟ್ ಬಗ್ಗೆನೇ ಬರೀ ಪ್ರಶ್ನೆ ಆಗಿರಬೇಕು, ಉತ್ತರಗಳು ಬೇಡ. ಜೈವಾಸವಿ, ಈ ವಧೂವರರ ತಂದೆ ತಾಯಿಗಳ ಪರಿವರ್ತನಾ ಸಭೆ ಅಂತ ಈ ಸಂಘದವ್ರು ಮಾಡ್ತಾಯಿದ್ದಾರೆ. ಇದು ಬೆಂಗಳೂರಿನಲ್ಲಿ ಮೊದಲನೇದಾಗಿ ಅಂತ ಕಾಣುತ್ತೆ. ಭಾಳ ಚೆನ್ನಾಗಿ ಇದನ್ನು ರೂಪಿಸಿದ್ದಾರೆ. ಬಟ್ ಇಲ್ಲಿ ನಾವು ಒಂದು ಏನಪ್ಪ ಅಂತಂದರೆ, ಇಲ್ಲಿ ಬಂದಿರತಕ್ಕಂಥ ತಂದೆ ತಾಯಿಗಳು ಸ್ವಲ್ಪ ಪರಿವರ್ತನೆ ಆಗಬೇಕು. ಪರಿವರ್ತನೆ ಆಗದಿರೋ ಹೋದರೆ ನಿಮ್ಮ ಮಕ್ಕಳಿಗೆ ಬೇಗ ಮದುವೆ ಆಗೋದಿಲ್ಲ. ಫ್ಲೆಕ್ಸಿಬಲ್ ಆಗಿರಬೇಕು ತಂದೆ ತಾಯಿಗಳು. ಯಾರಾದರೂ ಒಬ್ಬರು ಪ್ರಶ್ನೆ ಕೇಳಿ, ಲೇಟ್ ಆಗಲಿಕ್ಕೆ ಏನು ಕಾರಣ ಅನ್ನೋದನ್ನು ಮಾತ್ರ ಕೇಳಿ, ಉತ್ತರಗಳನ್ನು ಅವ್ರು ಹೇಳ್ತಾರೆ. ಪರಿವರ್ತನೆ ಇವ್ರು ಹೇಳ್ತಾರೆ. ಈ ಲೇಟ್ ಆಗೋದಕ್ಕೆ ಏನಪ್ಪ ಅಂದರೆ ಹಠ. ತಂದೆ ತಾಯಿಗಳು ಹಠ ಮಾಡ್ತಾ ಇದ್ದಾರೆ. ಆ ಹಠದಿಂದ ಇವರಿಗೆ ಈಕ್ವಲ್ ಆಗಿ ಸಿಗ್ತಾ ಇಲ್ಲ. ಈಗ 1 ಕೋಟಿ ರೂಪಾಯಿ ವರದಕ್ಷಿಣೆ ಕೊಡೋಕೆ ರೆಡಿಯಾಗಿರ್ತಾನೆ. ಬಟ್ ಅವನು ಒಳ್ಳೆ ವಿದ್ಯಾವಂತನಾಗಿರ್ತಾನೆ, 1 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಾ ಇರ್ತಾನೆ. ಅವನಿಗೆ ಆ ಹೆಣ್ಣು ಕೊಡೋಕೆ ಅವ್ನಿಗೆ ಇಷ್ಟ ಇಲ್ಲ. ಈಗ ಅವನೊಬ್ಬ ಮನುಷ್ಯನ ಮಾಡಬೇಕು ಅಂದರೆ ಆ 1 ಕೋಟಿ ರೂಪಾಯಿ ವರದಕ್ಷಿಣೆ ಕೊಡೋ ಬದಲು ನೀವು ಅವ್ನಿಗೊಂದು ಪ್ಲಾಟ್ ತಕ್ಕೊಡಿ. ಅವ್ನಿಗೆ ಮನೆ ಆಯ್ತಲ್ಲ, ಅವ್ನು ಕೊಟ್ಟು ಮದುವೆ ಮಾಡ್ಬೋದಾಗಿತ್ತಲ್ಲ. ಸುಮ್ಮನೆ ಮನೆಯಲ್ಲಿ 30-35 ವರ್ಷದವರೆಗೂ ಕೊಳೆ ಹಾಕ್ಕೊಂಡು ಯಾತಕ್ಕೆ? ನೀವು ಬೇಗ ಮದುವೆ ಮಾಡಿದ್ರೆ 25 ವರ್ಷಕ್ಕೆ ಮೊಮ್ಮಕ್ಕಳಾಗ್ತಾರೆ, ಮರಿಮಕ್ಕಳಾಗ್ತಾರೆ, ನಿಮಗೆ 80 ವರ್ಷ ಶಾಂತಿ ಆಗುತ್ತೆ, ಕನಕಾಭಿಷೇಕ ಆಗುತ್ತೆ. ಇದೆಲ್ಲ ಮುಂದಕ್ಕೆ ಒಳ್ಳೆಯದಾಗುತ್ತೆ. ಆದ್ದರಿಂದ ಬೇಗ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ 18 ವರ್ಷ ತೀರಿದ ತಕ್ಷಣ ಮದುವೆ ಮಾಡಿ, 25 ವರ್ಷ ಆದ ತಕ್ಷಣ ಗಂಡು ಮಗು ಮದುವೆ ಮಾಡಿ. ಯಾವುದೂ ಆಸೆ ಪಡಬೇಡಿ ಪ್ಲೀಸ್. ಲೇಟ್ ಆಗಲೇಬಾರ್ದು ಅಂತ ಹೇಳ್ತಾರೆ, ಸಮಸ್ಯೆಗಳನ್ನ ಹೇಳ್ತಾ ಇಲ್ಲ ಅವರು. ಸರ್ 2 ಮಿನಿಟ್ಸಲ್ಲಿ ಸಮಸ್ಯೆ ಮಾತ್ರ ಮಾತಾಡಿ. ಈಗ ಪ್ರಶ್ನೆ ಕೇಳಿದ್ದಾರೆ, ಮದುವೆ ಯಾವ ಕಾರಣಕ್ಕಾಗಿ ಡಿಲೇ ಆಗ್ತಿದೆ ಅನ್ನೋದಕ್ಕೆ ಅವರ ಮನೆಯ ಸಂಬಂಧಕ್ಕೆ ಪಟ್ಟಂತಹ ವಿಷಯಗಳಾಗಿರುತ್ತೋ ಹೊರತು ಆನ್ಸರ್ ಕೊಡೋರ್ದಾಗಿರೋದಿಲ್ಲ. ಆನ್ಸರ್ ಅವರೊಬ್ರದ್ದು ಕೊಡ್ತಾರೆ, 1000 ಜನದ ಸಮಸ್ಯೆ ಅದು. ಇದನ್ನು ಡಿಸ್ಕಸ್ ಮಾಡೋಕ್ಕೆ ಬಿಡಬೇಕು, ಪ್ರಶ್ನೆಗಳನ್ನು ಕೇಳೋದಲ್ಲ. ಮೌಲ್ಯಗಳು, ಆಚಾರಗಳು, ಪ್ರಶ್ನೆ ಉಚಿತ, ಆದರೆ ಡಿಲೇಡ್. ಹೇಳ್ತೀನಿ ಕೇಳಿ, 2 ನಿಮಿಷ ಟೈಮ್ ಕೊಡ್ಬೋದಾ? 1:30. ಎಸ್ ಪ್ಲೀಸ್. ಗಂಟೆ ಆಯಿತು. ಡಿಲೇ ಅಂತ ಹೇಳ್ತಾರೆ, ಫೈನಾನ್ಷಿಯಲಿ ಬಿಟ್ಬಿಡಿ. ಇಲ್ಲಿದ್ದಂತಹ ಪ್ರತಿಯೊಬ್ಬ ಹೆಣ್ಣು ಮಕ್ಕಳ ತಂದೆ ತಾಯಿಯವರು ಕೈ ಎತ್ತಿ ಹೇಳಿ, ಹುಡುಗಂಗೆ ಸಂಪಾದನೆ ಇಲ್ಲ ಅಂದರೆ ನೀವು ಹುಡುಗರಿಗೆ ಕೊಡ್ತೀರಾ? ಮತ್ತು 2 ವರ್ಷ ಆಗಿದೆ ಅವನಿಗೆ ಕೆಲಸ ಸೇರಿ 45,000 ಬರ್ತಿದೆ. ತುಂಬ ಜನ ಹೆಣ್ಮಕ್ಳು ಕೊಡ್ತಾ ಇಲ್ಲ. 1.5 ಲಕ್ಷ ಬರಲಿ, ಮನೇಲಿ ಇನ್ಕಮ್ ಏನಿದೆ, ಅಪ್ಪನಿಗೇನಿದೆ, ಚೇರ್ ಇದೆಯಾ, ಟೀಪಾಯ್ ಇದೆಯಾ ಅಂತ ಕೇಳಿ ನಿಮಗೆ ನೀವು ಡಿಲೇ ಮಾಡಿ ಪ್ರಶ್ನೆ ಅವರು ಕೇಳಿದ್ರೆ ಅವ್ರೇನು ಉತ್ತರ ಕೊಡ್ತಾರೆ? ಈ ಒಂದು ಪ್ಲ್ಯಾಟ್ಫಾರ್ಮ್ ಬೆಂಗಳೂರಲ್ಲ, ಪ್ರತಿ ಎಂಟೈರ್ ಇಂಡಿಯಾಗೆ ಫಸ್ಟ್ ಟೈಮು ನಮ್ಮ ಕಮ್ಯುನಿಟಿಯವ್ರು ಮಾಡಿರೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಇದನ್ನು ಮುಂದೆ ಯಾರು ಮಾಡಿದ್ರೂ ಕೂಡ
ಆರ್ಯವೈಶ್ಯರನ್ನು ಫಾಲೋ ಮಾಡ್ತಾ ಇರೋದಾಗುತ್ತೆ. ಸಬ್ಜೆಕ್ಟ್ಸ್ ನಾನು ಆಗ್ಲಿಂದ ಕೂತಿದ್ದೀನಿ 1.5 ಗಂಟೆಯಿಂದ. ಕ್ವಶನ್ಸ್ ಕೇಳಿ ಅಂತ ಹೇಳ್ತಿದ್ದೀರಾ. ಕ್ವಶನ್ಸ್ ಕೇಳದೆ ಇಲ್ಲಿ ಸಮಾಧಾನ ಬರೋದಿಲ್ಲ. ಮೌಲ್ಯಗಳು ಅವರ ಮನೆಗೆ ತಕ್ಕಂತೆ ನಡೆಯುತ್ತದೆ. ಆಚಾರ ವಿಚಾರಗಳು ಎಲ್ಲರೂ ಫಾಲೋ ಮಾಡ್ತಿದ್ದಾರೆ. ಅದನ್ನ ಹೆಂಗೆ ಚೇಂಜ್ ಮಾಡಬೇಕು ಅನ್ನೋದನ್ನ ನಾವು ಮಾತಾಡ್ತಾ ಇದ್ದೀವಿ ಈಗ ಸರ್. ಹಿರಿಯರು ತುಂಬ ಜನ ಇದ್ದಾರೆ. IS ಪ್ರಸಾದ್ ಅವರು ಇದ್ದಾರೆ, ನಮ್ಮ ಶ್ರೀಧರ್ ಮೂರ್ತಿಯವರು ತುಮಕೂರಿಂದ ಇದ್ದಾರೆ. ನನಗೆ ಗೊತ್ತಿರೋ ಹಾಗೆ ವೆಚ್ಚಗಳನ್ನು ಕಡಿಮೆ ಮಾಡಿ ಅಂತ ಹೇಳಿದ್ದೀರ. ಈ ಸಭಾಂಗಣದ ವೆಚ್ಚವನ್ನು ಒಂದು ಮದುವೆಗೆ 20,000ಕ್ಕೆ ತಂದು ನಿಲ್ಲಿಸಿದ್ರೆ ವೆಚ್ಚ ಅದು ಹಾಗೆ ಅದೇ ಕಡಿಮೆ ಆಗುತ್ತೆ. ಇದು ಒಂದು ಟ್ರಸ್ಟಿನ ಸಮಾಜದ್ದು. ಇದರ ವೆಚ್ಚ ಕಡಿಮೆ ಮಾಡಿ. ನೀವು ಇದಕ್ಕೆ ಬಾಡಿಗೆ ಜಾಸ್ತಿ ಕೊಟ್ಟು 5,000 ರೂಪಾಯಿದು ನೀವು ಡೆಕೋರೇಷನ್ ಮಾಡೋಕ್ಕಾಗಲ್ಲ. 1,000 ಜನನ ಕುಟುಂಬದವ್ರನ್ನ ಕರೆದುಬಿಟ್ಟು ನಿಮಗೆ ಏನಂತಾರೆ ಮಹಾಮಂಗಳಾರತಿ ಆದಮೇಲೆ ದೊನ್ನೆಯಲ್ಲಿ ಪ್ರಸಾದ ಕೊಡೋಕ್ಕಾಗಲ್ಲ. ಆದ್ದರಿಂದ ಸಮಾಜದಲ್ಲಿ ಈ ಪ್ರಶ್ನೆಗಳು ಬಂದಾಗ ಸಮಾಜದ ಮುಖಿಯಲ್ಲಿ ಪ್ರಮುಖರಾದಂಥವರು ನಮ್ಮ ಸಮಾಜದ ಟ್ರಸ್ಟಿನ ಆಸ್ತಿಗಳಲ್ಲಿ ಚೌಲ್ಟ್ರಿಗಳಾಗಿರೋರು ಬಾಡಿಗೆಯನ್ನು ಕಡಿಮೆ ಮಾಡಿ ಡೊನೇಷನ್ ತಗೊಳ್ಳಿ. ಇವ್ರು ಹೇಳ್ತಾ ಇದ್ದಾರೆ ನಮ್ಮ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಬೇಡಿಕೆಗಳು ಜಾಸ್ತಿ ಇರುವುದರಿಂದ ಮದುವೆಗಳಾಗ್ತಾ ಇರೋದು ಲೇಟ್ ಆಗ್ತಾ ಇದೆ. ನಾವು ಬೇಡಿಕೆಗಳನ್ನ ಅಡ್ಜಸ್ಟ್ ಮಾಡಿಕೊಂಡು ಕಾಂಪ್ರಮೈಸ್ ಮಾಡಿಕೊಂಡ್ರೆ ನಮಗೆ ಬೇಗ ಮದುವೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. జై వాసవి కర్ణాటక ఆర్యవైశ్య మహిళా మహాసభ అధ్యక్షురాలు నా పేరు విజయ సుబ్రహ్మణ్యం. వైశ్య లగ్నం వారు ఈరోజు నిర్మిస్తున్న ఈ కార్యక్రమము చాలా విలువైనది. మరియు ఈ కార్యక్రమానికి సహకారం చేసినటువంటి అన్ని సంఘ సంస్థలకు కూడా ధన్యవాదాలు తెలుపుతున్నాను. ఇది ఒక రోజుతో తీరే సమస్య కాదు. ముఖ్యంగా ఈ కాలంలో పెళ్ళిళ్ళు అంటే ప్రతి ఒక్కరికి తల్లి తండ్రికి చాలా భయం ఏర్పడుతోంది. దీనికి కారణము ఒకే కొడుకు ఒకే కూతురు ఒకే బిడ్డ. ఎందుకు అంటే ఈ కాలంలో ఆ పిల్లలకి చాలా ముద్దు చేసి మన సంప్రదాయంలో ఏవి తెలపకుండా ఆ పిల్లల్ని పెంచుతున్నారు. పిల్లలకి వస్తువులు ఇస్తే కాసేపు ఇవ్వకపోతే కాసేపు ఏడ్ చేసి వదిలేస్తారు. అదే మనం సంస్కారం ఆ పిల్లలకి ఇవ్వకపోతే జీవితాంతము ఆ పిల్లలు చాలా కష్టపడతారు. ఈ విషయము ముఖ్యంగా తల్లిదండ్రులు మన పిల్లలకి మన సంప్రదాయాల గురించి తెలుపుతూ మనం ఎలా ఉండాలి, మన ఈ కాలంలో తల్లి తండ్రి తప్పితే పరాయి వాళ్ళు ఎవరు వద్దనమాట. పెద్ద పిల్ల అన్న వాళ్ళకి ఎవరికి సంబంధం లేకుండా పెంచుతున్నారు. సొసైటీలో పిల్లలకి మనవాళ్ళు అనేది తెలిపించి బంధుత్వాలు నేర్పించి వాళ్ళని సక్రమంగా పెంచాలని నా కోరిక. ಜೈ ವಾಸವಿ. ನಮ್ಮ ಆರ್ಯ ವೈಶ್ಯದಲ್ಲಿ ಹುಟ್ಟಿರೋದು ಜಾತಿಯಲ್ಲಿ ಹೆಮ್ಮೆಯ ವಿಷಯ. ನಾವು ಮಕ್ಕಳನ್ನ ಬೆಳೆಸೋ ರೀತಿ ಒಂದು ವೈಶಿಷ್ಟ್ಯವಾದದ್ದು. ಈಗ ಬಹಳ ಜನ ಹೆಣ್ಣುಮಕ್ಕಳು ಗಂಡು ಮಕ್ಕಳು ಜಾತಿಯನ್ನು ಬಿಟ್ಟು ಅಂತರ್ಜಾತೀಯ ವಿವಾಹಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ನಮ್ಮ ಜಾತಿಯ ಸಂಪ್ರದಾಯವನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ದಯವಿಟ್ಟು ಅದನ್ನು ಎಲ್ಲ ಸಂಸ್ಥೆಗಳು ಸೇರಿ ಒಂದು ಸಭೆಯನ್ನು ನಡೆಸಿ ಅಂತರ್ಜಾತೀಯ ವಿವಾಹಗಳನ್ನು ಮಾಡಿಕೊಳ್ಳದೇ ಅಂತ ರೀತಿಯಲ್ಲಿ ಮಕ್ಕಳನ್ನ ಬೆಳೆಸಬೇಕು ಅಂತೇಳಿ ನಾನು ನಮ್ರತೆಯಿಂದ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಜೈ. ಈಗ ಅನೇಕರು ಈ ವಿಷಯದಾಗ ಮಾತಾಡ್ತಿದ್ದಾರೆ. ವಿಷಯ ಅಂದರೆ ವಧುವರಿಗೆ ವಯಸ್ಸಾದಾಗ ಒಂದು ಉತ್ತಮವಾದ ಸಂಬಂಧ ಸಿಕ್ಕೋದು ಕಷ್ಟ ಅಂತ ಭಾರತ ಜನರ ಅಭಿಪ್ರಾಯ ಇದೆ. ಆದರೆ ಈ ಸಮಸ್ಯೆಯಾಗಿ ಉಳಿದೋದಕ್ಕೆ ಸಾಧ್ಯ ಇದೆ. ಅಂದರೆ ನಮ್ಮ ಆರ್ಯ ವೈಶ್ಯರು ಜಗತ್ತಿನ ಅನೇಕ ದೇಶಗಳಲ್ಲಿ ವಾಸ ಮಾಡ್ತಿದ್ದಾರೆ. ಅಲ್ಲೂ ಕೂಡ ಈ ಸಮಸ್ಯೆ ಇದೆ. ಯಾಕೆಂದರೆ ನನ್ನ ಸ್ವಂತ ಅನುಭವ ಇದೆ. ನನಗೆ ನಾನು 28 ವರ್ಷದಿಂದ ನಡೆಸ್ಕೊಂಡು ಬರ್ತಿದ್ದೇನೆ. campsadi.com ಅಂತ ವೆಬ್ಸೈಟು, ಅತ್ಯುತ್ತಮ ವೆಬ್ಸೈಟ್ ಇರೋದನ್ನು ನಿಮಗೆಲ್ಲ ಗೊತ್ತಾಗ್ತಾ ಇದೆ. ಈ ಸಮಸ್ಯೆ ಉಳಿದಕ್ಕೆ ಸಾಧ್ಯ ಇದೆ. ದೊಡ್ಡ ಪ್ರಮಾಣದಲ್ಲಿ ಡೇಟಾವನ್ನು ಕಲೆಕ್ಟ್ ಮಾಡಿದ್ದಾದರೆ ಪ್ರತಿಯೊಬ್ಬರಿಗೂ ಕೂಡ ಅವ್ರ ಇಷ್ಟಾನುಸಾರ ಬೇಕಂತ ಓದುವರಿಸಲಿಕ್ಕೆ ಎಲ್ಲ ರೀತಿಯ ಸಾಧ್ಯ ಇದೆ. ಇದಕ್ಕೆ ಉತ್ತಮವಾದ ವಿಶ್ಲೇಷಣೆಗೆ ಸಹಾಯಕವಾಗ್ತಕ್ಕಂಥ ಒಂದು ವೆಬ್ಸೈಟಿಂದ ಇದು ಸಾಧ್ಯ ಆಗ್ತಾ ಇದೆ. ಇದು ಸಮಸ್ಯೆ ಅಲ್ಲವೇ ಅಲ್ಲ. ಸಮಸ್ಯೆ ಉಳಿದಿರೋದಕ್ಕೆ ನಮ್ಮ ಕೊರತೆ, ಆ ಕೊರತೆ ನೀಗಿದ ಆದರೆ ಇದು ಸಮಸ್ಯೆ ಉಳಿಯೋದೇ ಇಲ್ಲ. ಓಕೆ ಸರ್. ಸುರೇಶ್ ರಾಜ್ ಅವರೇ, ನನಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ. ಇಲ್ಲಿ ವೇದಿಕೆ ಮೇಲೆ ಬರೋರೆಲ್ಲನೂ ಕೂಡ ಇನ್ನೂ ಹೆಚ್ಚು ಅವ್ರನ್ನ ಹಂಚ್ಕೋಬೇಕು ಅನ್ನುವ ವಿಚಾರಗಳು ಎಲ್ಲರ ಮನಸ್ಸಲ್ಲೂ ಇದೆ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನಾನು ಅರ್ಧನೇ ಕೇಳಿದೆ, ಕಾಲ್ಭಾಗನೇ ಕೇಳಿದೆ ಅಂತ ಅವ್ರಿಗೆ ಮನಸ್ಸಿಗೆ ನೋವಿರ್ಬೋದು.
ಆದರೆ ಇದು ಒಂದು ಮೊದಲನೆಯ ಪ್ರಯತ್ನ ನಾವು ಮಾಡ್ತಾ ಇರೋದು. ಬೆಳಗಿಂದ ಸಾಯಂಕಾಲದ ತನಕ ಒಂದೇ ಸಬ್ಜೆಕ್ಟಲ್ಲಿ ಒಂದೊಂದು ದಿವಸ ಮಾಡಬೇಕು ಅಂತಿದ್ದೀವಿ. ಜೈವಾಸವಿ, ಗುಡ್ ಆಫ್ಟರ್ನೂನ್. ಯಾರ್ಯಾರಿಗೆ ಕೇಳಿಸ್ತಿದೆಯೋ ಅವರೆಲ್ಲ ಗುಡ್ ಆಫ್ಟರ್ನೂನ್ ಹೇಳ್ಬೋದು. ಗುಡ್ ಆಫ್ಟರ್ನೂನ್. ಭಾಳ ಜನಕ್ಕೆ ಕೇಳಿಸ್ತಾ ಇಲ್ಲ ಅನ್ನಿಸ್ತಾ ಇದೆ ನನಗೆ. ಆಮ್ ಐ ರೈಟ್? ಗುಡ್ ಆಫ್ಟರ್ನೂನ್. ಅರೆ ಯಾರ್ ಹೋಶ್ ಮೇ ಬಾತ್ ಕರೋ ನೈ ಜೋಶ್ ಮೇ ನೈ ಹೇ. ಇದು ಹಿಂದಿಯಲ್ಲಿ ಮಾತಾಡೋವಂಥದ್ದು. ಏನು ಅಂದರೆ ಬರೀ ಜೋಶಲ್ಲಿ ಮಾತಾಡೋದಲ್ಲ, ಆಲೋಚನೆ ಮಾಡಿ ಮಾತಾಡಿ ಅಂತಕ್ಕಂಥ ಮಾತುಗಳನ್ನು ನಾವು ತಲೆಯಲ್ಲಿ ಇಟ್ಕೋಬೇಕಾಗಿರೋವಂಥದ್ದು. ಬಹುಶಃ ಬೆಳಗ್ಗಿಂದ ಎಲ್ಲರೂ ಕೂಡ ಮಾತಾಡೋದನ್ನು ಕೇಳಿದ್ದೇವೆ, ಆದರೆ ಅದಕ್ಕೆ ಅಭಿಪ್ರಾಯ ಕೊಡಬೇಕಾದ್ರೆ ಒಂದು ಮಾತನ್ನು ಹೇಳ್ತೇನೆ, ನೀವು ಆಲೋಚನೆ ಮಾಡಿ. ಎಲ್ಲರೂ ಬಹಳಷ್ಟು ಜನ ಇಲ್ಲಿ ಕೈಯಲ್ಲಿ ವಾಚ್ ಕಟ್ಟಿದ್ದೀರ. ಆ ಅಭಿಪ್ರಾಯಗಳು ಅಂತಕ್ಕಂಥದ್ದು ಆ ವಾಚ್ ಇದ್ದ ಹಾಗೆ. ಒಬ್ಬೊಬ್ಬರು ಟೈಮ್ ನೋಡ್ಕೊಳ್ಳಿ. ಈಗ 12 ಗಂಟೆ 27 ನಿಮಿಷ, 12 ಗಂಟೆ 26 ನಿಮಿಷ, 12 ಗಂಟೆ 25 ನಿಮಿಷ, 12 ಗಂಟೆ 29 ನಿಮಿಷ, 12 ಗಂಟೆ 30 ನಿಮಿಷ ನಿಮ್ಮ ಟೈಮ್ ತೋರಿಸ್ತಾ ಇದೆ. ನೀವು ಅನ್ಕೋತಾ ಇದ್ದೀರಾ ನಾನು ಕಟ್ಟಿರ್ತಕ್ಕಂತಹ ವಾಚಿನ ಟೈಮೇ ಕರೆಕ್ಟು. ಬೇರೆಯವ್ರು ಹೇಳಿದ್ರೆ ಅದು ಕರೆಕ್ಟ್ ಅಲ್ಲ. ಅಂದರೆ ಅವ್ರು 12:28 ಇದ್ದರೆ 12:28, 12:30 ಇದ್ದರೆ 12:30. ಅಂದರೆ ನಮ್ಮ ಅಭಿಪ್ರಾಯಗಳು ನಮಗೆ ಏನಿದೆಯೋ ಅದು ಮಾತ್ರ ಕರೆಕ್ಟು. ಬೇರೆಯವರು ಯಾರು ಏನೇ ವೇದಿಕೆ ಮೇಲೆ ಹೇಳಲಿ, ಘಂಟಾಘೋಷವಾಗಿ ಹೇಳಲಿ, ಪತ್ರಿಕೆಯಲ್ಲಿ ಬರ್ಕೊಳ್ಳಿ, ಅದು ಮಾತ್ರ ತಪ್ಪೆ. ಯಾಕೆ? ನಮಗೆ ಗೊತ್ತಿರ್ತಕ್ಕಂಥ ರೀತಿಯಲ್ಲಿ ನಾವು ಹೋದರೆ ಮಾತ್ರ ಕರೆಕ್ಟು ಅಂತಕ್ಕಂಥದ್ದು. ಒಂದು ಮಾತನ್ನು ಹೇಳ್ತೇನೆ ಸ್ನೇಹಿತರೆ, ಯಾವುದೇ ಬೀಗದ ಕೈ ಇಲ್ಲದೆ ತಯಾರಾಗೋದಿಲ್ಲ. ಯಾವುದೇ ಸಮಸ್ಯೆ ಪರಿಹಾರ ಇಲ್ಲದೆ ಅದಕ್ಕೆ ನಾವು ರೆಡಿ ಆಗದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಬಹುಶಃ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಒಂದು ಮಾತು ಅಂದರೆ, ಸೋಪನ್ನು ತಯಾರು ಮಾಡೋದಕ್ಕೆ ಆಯಿಲ್ ಬೇಕು. ಅದೇ ಆಯಿಲ್ ಕೈಗೆ ಮೆತ್ಕೊಂಡ್ರೆ ಅದನ್ನು ಕಳಿಸೋದಕ್ಕೆ ಸೋಪ್ ಬೇಕು. ಹಾಗೆ ನಾವು ಏನು ಮದುವೆಗಳು ಮಾಡಬೇಕು ಅಂದ್ಕೊಂಡಿದ್ದೇವೆ, ಮದುವೆಗೆ ತಯಾರಿ ಮಾಡ್ಕೋಬೇಕು ಅಂದ್ಕೊಂಡಿದ್ದೇವೆ, ಆಚರಣೆ ಮಾಡಬೇಕು ಅಂದ್ಕೊಂಡಿದ್ದೇವೆ, ವಿಚಾರಣೆ ಮಾಡಬೇಕು ಅಂದ್ಕೊಂಡಿದ್ದೇವೆ, ಅವೆಲ್ಲವಕ್ಕೂ ಕೂಡ ಪರಿಷ್ಕಾರ ಅಂತಂದರೆ ಸಮಸ್ಯೆಗಳು ಕೂಡ ಎಲ್ಲ ಕೂಡ ಎಲ್ಲರಲ್ಲೂ ಇದ್ದಂತೆ ಅನಿವಾರ್ಯತೆಗಳೇ ಬೇರೆ, ಅವಶ್ಯಕತೆಗಳೇ ಬೇರೆ. ಆದರೆ ಪರಿಸ್ಥಿತಿಗಳ ಹುಟ್ಟಿನ ಸ್ವರೂಪ ಮಾತ್ರ ಒಂದೇ. ಅಂದರೆ ನಾವು ಇವತ್ತೇನು ಈ ರೂಫಲ್ಲಿ ಸೇರಿದ್ದೇವೆ, ಈ ರೂಫ್ ಕೆಳಗೆ ಎಲ್ಲರೂ ಕೂಡ ಅಂದ್ಕೊಂಡಿರ್ತಕ್ಕಂಥದ್ದು ಇಡೀ ಜನಾಂಗದಲ್ಲಿರ್ತಕ್ಕಂತಹ ಬದಲಾವಣೆಗಳನ್ನು ಹಿಂದೆ ಮಾಡಿಬಿಡಬೇಕು ಅಂತಕ್ಕಂಥದ್ದು ಖಂಡಿತವಾಗಲೂ ಕೂಡ ಸಾಧ್ಯ ಇಲ್ಲ. ಈವನ್ ರೋಮ್ ವಾಸ್ ನಾಟ್ ಬಿಲ್ಟ್ ಇನ್ ಎ ಡೇ, ಇಟ್ ಟುಕ್ ಸೋ ಮೆನಿ ಇಯರ್ಸ್ ಟು ಕಮ್ ಫಾರ್ ದಿಸ್ ಸರ್ಕಮ್ಸ್ಟೆನ್ಸಸ್. ಹಾಗೆ ಇವತ್ತೇನು ವೈಶ್ಯಲಗ್ನಮ್ಮವರು ಒಂದು ವ್ಯವಸ್ಥೆ ಮಾಡಿದ್ದಾರೆ, ನಿಜವಾಗಲೂ ಕೂಡ ಅವ್ರಿಗೆ ಚಪ್ಪಾಳೆಯನ್ನು ತಟ್ಟೋದ್ರ ಮೂಲಕ ಕೃತಜ್ಞತೆಗಳನ್ನು ಅರ್ಪಿಸೋಣ. ನಮ್ಮಲ್ಲಿರ್ತಕ್ಕಂತಹ ಪ್ರಾಬ್ಲಮ್ಗಳು ಏನಿದ್ದಾವೆ, ಆ ಪ್ರಾಬ್ಲಮ್ಗಳಿಗೆ ಸರಿಸಾಟಿನೇ ಇಲ್ಲ. ಒಂದೊಂದು ಮನೆಯಲ್ಲೂ, ಒಂದೊಂದು ಮದುವೆಯಲ್ಲೂ, ಒಂದೊಂದು ಗಳಿಗೆಯಲ್ಲೂ, ಒಂದೊಂದು ದಿನದಲ್ಲೂ ಕೂಡ ಅವುಗಳ ಸ್ವರೂಪ ಬೇರೆ ಆಗ್ತಾ ಹೋಗ್ತಾ ಇದೆ, ಅವುಗಳ ವ್ಯತ್ಯಾಸ ಬೇರೆ ಆಗ್ತಾ ಇದೆ. ಇವತ್ತು ಬೆಳಿಗ್ಗಿಂದ ಸಾಯಂಕಾಲ ತನಕ ನಾವು ತೀರ್ಮಾನ ತಗೊಳ್ತಕ್ಕಂಥದ್ದು ಎಲ್ಲ ವಿಚಾರಗಳು ಕೂಡ ಒಂದಲ್ಲ ಒಂದು ದಿನ ಹಿಸ್ಟ್ರಿ ವಿಲ್ ರಿಪೀಟ್ ಅನ್ನೋ ಹಾಗೆ. ಇದು ಬೇರೆಯವ್ರ ಮನೆಯಲ್ಲಿರ್ತಕ್ಕಂಥ ದೋಸೆ ಒಂದೇ ತೂತಲ್ಲ, ನಮ್ಮ ಮನೆಯಲ್ಲಿರ್ತಕ್ಕಂಥ ದೋಸೆ ಕೂಡ ತೂತೆ ಆಗೋದು. ಆದರೆ ಏನಪ್ಪ ಅಂದರೆ ಹೆಂಚು ಮಾತ್ರ ತೂತಾಗಬಾರ್ದು. ಇದು ಬೇಕಾಗಿರ್ತಕ್ಕಂಥ ಸಾಮಾಜಿಕ ಭದ್ರತೆಗಳ ಅಡಿಪಾಯದಲ್ಲಿ ಇದು ಕೂಡ ಒಂದು. ಸ್ನೇಹಿತರೆ, ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ವಾಟ್ ಈಸ್ ದಿ ರೈಟ್ ಏಜ್ ಫಾರ್ ಮ್ಯಾರೇಜ್? ಇದನ್ನು ನಾವು ಸೈಂಟಿಫಿಕ್ಕಾಗಿ ನೋಡಿದಾಗ, ಮತ್ತೊಂದು ವ್ಯವಸ್ಥೆಯಲ್ಲಿ ಅಳವಡಿಸ್ಕೊಂಡು ನೋಡಿದಾಗ, ಎಷ್ಟೋ ವರ್ಷಗಳ ವಿಚಾರಗಳನ್ನು ತಾಳೆಯನ್ನು ತೆಗೆದು ನೋಡಿದಾಗ, ಚಿಕ್ಕ ವಯಸ್ಸಿನಲ್ಲಿ ಮದುವೆ ಆದರೆ ಚಿಕ್ಕ ವಿಷಯಗಳಿಗೂ ಕೂಡ ಅದು ಟ್ರ್ಯಾಜಿಡಿಯಲ್ಲಿ ಎಂಡ್ ಆಗ್ತಾ ಹೋಗುತ್ತೆ. ಇನ್ನು ಕೊನೆಯಲ್ಲಿ ಅಂದರೆ ಒಂದು ವಯಸ್ಸನ್ನು ದಾಟಿದ ನಂತರ ಮದುವೆ ಆಗ್ತಕ್ಕಂತಹ ವಿಚಾರಗಳೇನಿದ್ದಾವೆ, ಒಂದು ಬೌದ್ಧಿಕವಾಗಿ ತಾರ್ಕಿಕವಾಗಿ ಆಲೋಚನೆಗಳನ್ನು ಮಾಡಿದಾಗ, ಹೇಗೋ ಒಂದಿರಲಿ ಬಿಡಪ್ಪ, ಅವರಲ್ಲದೆ ಹೇಗಿರಬೇಕು, ನಾವು ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತಕ್ಕಂಥದ್ದು ಡಿಲೇ ಮ್ಯಾರೇಜಲ್ಲಿ ಆಗ್ತಕ್ಕಂಥದ್ದು. ಅಂದರೆ ಅಲ್ಲಾಗಲೇ ಒಂಥರ ಸಾಯಂಕಾಲದ ಮಾರ್ಕೆಟಲ್ಲಿ ನಾವು ತರಕಾರಿ ತಗೊಳ್ಳೋಕೆ ಹೋದಾಗ ಯಾವುದಿರುತ್ತೋ ಅದನ್ನು ತೆಗೆದುಕೊಳ್ತಕ್ಕಂತಹ ಪರಿಸ್ಥಿತಿಯ ಅನಿವಾರ್ಯತೆಗಳ ಮೇಲೆ ಅವು ಅವಲಂಬನೆ ಆಗಿರಬೇಕು. ಹಾಗಾದರೆ ಸರಿಯಾದ ವಯಸ್ಸು ಯಾವುದು? ಆ ಸರಿಯಾದ ವಯಸ್ಸು ಅಂದರೆ 1990ರಲ್ಲಿ ಒಂದು ಸಮೀಕ್ಷೆಯನ್ನು ಮಾಡ್ತಾರೆ. ಇದು US ಅಲ್ಲೂ ಮಾಡ್ತಾರೆ, ಜೊತೆಗೆ ಸಾಕಷ್ಟು ಕಂಟ್ರಿಗಳಲ್ಲಿ ಮಾಡಿದ ನಂತರ ಒಂದು ಅಭಿಪ್ರಾಯಕ್ಕೆ ಬರ್ತಕ್ಕಂಥ ಮಾತು ಅಂದರೆ, ಸರಾಸರಿ ವಯಸ್ಸು ಹುಡುಗಿಯರಿಗೆ
23ರಿಂದ 27ನೇ ವಯಸ್ಸಿನ ಒಳಗೆ ಮಾಡಿದಂತಹ ಮದುವೆಗಳು ಬಹಳ ವರ್ಷಗಳ ಕಾಲ ಕೊನೆಯವರೆಗೂ ಒಬ್ಬ ಗಂಡಸಿಗೆ ಒಂದೇ ಹೆಂಡತಿ ಅನ್ನತಕ್ಕಂತಹ ತತ್ವಗಳಿಗೆ ನಡೆದಾಡುವಂತಹ ಯೋಗ್ಯವಾದ ವಯಸ್ಸು. ಹಾಗೆ ಗಂಡಿಗೆ ಎಷ್ಟು ವಯಸ್ಸಿರಬೇಕು? 26ರಿಂದ 29ನೇ ವಯಸ್ಸಿನಲ್ಲಿರ್ತಕ್ಕಂತಹ ಗಂಡಸಿಗೆ ಮದುವೆ ಆದರೆ ಅದು ಕೂಡ ಶಾಶ್ವತವಾಗಿ ಕೊನೆಯವರೆಗೂ ನಿಲ್ಲುತ್ತೆ ಅನ್ನತಕ್ಕಂತಹ ವಯಸ್ಸನ್ನು ಕ್ರೋಢೀಕೃತಿಗೊಳಿಸಿರ್ತಕ್ಕಂತಹ ವಯಸ್ಸದು. ಹಾಗೆ ಏನು ಮದುವೆಗಳು ಅಂತಕ್ಕಂಥದ್ದು 50% ಇವತ್ತೇನು ಕೊನೆಗೆ ಹೋಗ್ತವೆ, ಅದು 20 ವರ್ಷದ ಒಳಗೆ ನಡೆದಿರ್ತಕ್ಕಂತಹ ಮದುವೆಗಳು ಇವತ್ತು 50% ಕೇಸ್ ಡೈವರ್ಸ್ ಆಗಿರ್ತಕ್ಕಂಥದ್ದೊಳಗೆ ಸಿಗೋ ಅಂಥ ವಯಸ್ಸು.